ನಮಸ್ತೆ. CA ಫೌಂಡೇಶನ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ವಿಕೆ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ಸೊ ಈ ಸೆಷನ್ಸ್ ಅಲ್ಲಿ ನಾವು ಬಿಸಿನೆಸ್ ಲಾದಲ್ಲಿ ಬರುವ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಚಾಪ್ಟರ್ 2 ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ದಲ್ಲಿ ಬರುವ ಯೂನಿಟ್ 1 ನೇಚರ್ ಆಫ್ ಕಾಂಟ್ರಾಕ್ಟ್ ಈ ಘಟಕದ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಂಟ್ರೊಡಕ್ಷನ್. So, the law of contract constitutes the most important branch of mercantile or commercial law. So, business law ಕಿಂತ ಮುಂಚೆ ಈ ಪೇಪರ್ಗೆ ಏನಂತ ಕರಿತಾ ಇದ್ವಿ ಅಂತಂದ್ರೆ ಮರ್ಕಂಟೈಲ್ ಲಾ ಅಂತ ಪೇಪರ್ ಇತ್ತು. ಸೊ ಇವಾಗೆಲ್ಲ ಬಿಸಿನೆಸ್ ಲಾ ಅಂತ ಮರುನಾಮಕರಣ ಮಾಡಿದ್ದಾರೆ. ದ ಲಾ ಆಫ್ ಕಾಂಟ್ರಾಕ್ಟ್ ಕಾನ್ಸ್ಟಿಟ್ಯೂಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಬ್ರಾಂಚ್ ಆಫ್ ಮರ್ಕಂಟೈಲ್ ಲಾ ಆರ್ ಕಮರ್ಷಿಯಲ್ ಲಾ. ದ ಲಾ ಆಫ್ ಕಾಂಟ್ರಾಕ್ಟ್ ಎಲ್ಲಿ ಬರುತ್ತೆ ಅಂತಂದ್ರೆ ಬಿಸಿನೆಸ್ ಲಾದಲ್ಲಿ ಮತ್ತು ಕಮರ್ಷಿಯಲ್ ಲಾದಲ್ಲಿ ಬರುತ್ತೆ. ಇಟ್ ಅಫೆಕ್ಟ್ಸ್ ಎವ್ರಿ ಬಡಿ ಮೋರ್ ಸೋ ಟ್ರೇಡ್, ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಅದು ಯಾರಿಗೆಲ್ಲ ಅನ್ವಯ ಆಗುತ್ತೆ ಅಂತಂದ್ರೆ ಎವ್ರಿಬಡಿ, ವ್ಯಾಪಾರ ಮಾಡೋಕೆ ಮತ್ತೆ ಇಂಡಸ್ಟ್ರಿಗೆ, ಕೈಗಾರಿಕೆ ಉದ್ಯಮಕ್ಕೂ ಸಹ ಕಮರ್ಷಿಯಲ್ ಲಾ, ಬಿಸಿನೆಸ್ ಲಾ ಅನ್ವಯವಾಗುತ್ತೆ. ಇಟ್ ಮೇ ಬಿ ಸೇಡ್ ದಟ್ ದಿ ಕಾಂಟ್ರಾಕ್ಟ್ ಈಸ್ ದಿ ಫೌಂಡೇಶನ್ ಆಫ್ ದ civilized world. It may be said that the ಒಪ್ಪಂದವು ಒಂದು ಮೂಲ ಎದಕ್ಕೆ, ನಾಗರಿಕ ಜಗತ್ತಿಗೆ. The law relating to contract is governed by the Indian Contract Act 1872. The law of contract ಏನು ಎದರಿಂದ ಬಂತು ಅಂತಂದ್ರೆ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಫಾರ್ಮೇಶನ್ ಆಗಿದ್ದಂದ್ರ ದ ಲಾ ಆಫ್ ಕಾಂಟ್ರಾಕ್ಟ್ ಬಂದಿದೆ. ಇಟ್ ವಾಸ್ ಫಾರ್ಮ್ಡ್ ಆನ್ ಏಪ್ರಿಲ್ 25th 1872 ಅಂಡ್ ಕೇಮ್ ಇನ್ ಟು ಫೋರ್ಸ್ ಆನ್ ಸೆಪ್ಟೆಂಬರ್ 1st 1872. ಯಾವಾಗಿಂದ ಜಾರಿಗೆ ಆಯ್ತು ಅಂತಂದ್ರೆ 1st September 1872. ಇಟ್ ವಾಸ್ ಫಾರ್ಮ್ಡ್ ಆನ್ 25th April 1872. ಮೀನಿಂಗ್ ಆಫ್ ಕಾಂಟ್ರಾಕ್ಟ್, ಒಪ್ಪಂದದ ಅರ್ಥ. ಎ ಕಾಂಟ್ರಾಕ್ಟ್ ಈಸ್ ಎ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಆರ್ ಮೋರ್ ಪಾರ್ಟೀಸ್ ದಟ್ ಔಟ್ಲೈನ್ಸ್ ದೇರ್ ರೈಟ್ಸ್ ಅಂಡ್ ಅಬ್ಲಿಗೇಷನ್ಸ್. ಅಲ್ಲಿ ಲೀಗಲ್ ಬೈಂಡಿಂಗ್ ಅಂತಂದ್ರೆ ಏನು, ಕಾನೂನಿನ ಬಂಧ ಯಾರ ನಡುವೆ ಆಗಿರುತ್ತೆ, ಟೂ ಆರ್ ಮೋರ್ ಪರ್ಸನ್ಸ್, ಒಬ್ಬರು ಅಥವಾ ಇಬ್ಬರು. ಔಟ್ಲೈನ್ಸ್ ದೇರ್ ರೈಟ್ಸ್, ಹಕ್ಕುಗಳು ಮತ್ತು ಬಾಧ್ಯತೆಗಳು ಅದರಲ್ಲಿ ಇರುತ್ತೆ. ಇಟ್ ಈಸ್ ಎನ್ಫೋರ್ಸಿಯಬಲ್ ಇನ್ ದಿ ಕೋರ್ಟ್ ಆಫ್ ಲಾ, ಅಲ್ಲಿ ಕಾನೂನಿನಲ್ಲಿ ಅದು ಜಾರಿಗೆ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಒಪ್ಪಂದ ಅಂತ ಕರಿತೀವಿ. ಅಗ್ರಿಮೆಂಟ್ ಅಂಡ್ ಕಾಂಟ್ರಾಕ್ಟ್ ಅಂದ್ರೆ ಒಂದೇ. ಅಗ್ರಿಮೆಂಟ್ ಅಂದ್ರೆ ಏನು, ಆನ್ ಅಗ್ರಿಮೆಂಟ್ ಈಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಟೂ ಆರ್ ಮೋರ್ ಪಾರ್ಟೀಸ್ ಅಬೌಟ್ ದೇರ್ ರಿಲೇಟಿವ್ ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಇಟ್ ಈಸ್ ನಾಟ್ ಎನ್ಫೋರ್ಸಿಬಲ್ ಇನ್ ಕೋರ್ಟ್ ಆಫ್ ಲಾ. ಇದು ಕೋರ್ಟ್ ಅಲ್ಲಿ ಜಾರಿಗೆ ಬರಲ್ಲ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಪರಸ್ಪರ ತಿಳುವಳಿಕೆಗಳ ನಡುವೆ ಏನಿರುತ್ತಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, ಅಗ್ರಿಮೆಂಟ್ ಅಂತ ಕರಿತೀವಿ. ವಿಚ್ ಶುಡ್ ನಾಟ್ ಬಿ ಎನ್ಫೋರ್ಸಿಬಲ್ ಇನ್ ಕೋರ್ಟ್ ಆಫ್ ಲಾ. ಕಾಂಟ್ರಾಕ್ಟ್ ಮಾತ್ರ ಎನ್ಫೋರ್ಸಿಬಲ್ ಇನ್ ಕೋರ್ಟ್ ಆಫ್ ಲಾ. ದ ಕಾಂಟ್ರಾಕ್ಟ್ ಕನ್ಸಿಸ್ಟ್ ಆಫ್ ಟೂ ಎಸೆನ್ಷಿಯಲ್ ಎಲಿಮೆಂಟ್ಸ್. ಕಾಂಟ್ರಾಕ್ಟ್ ಅಲ್ಲಿ ಎರಡು ಎಸೆನ್ಷಿಯಲ್ ಎಲಿಮೆಂಟ್ಸ್ ಇವೆ. ಯಾವ್ಯಾವ ಅಂತಂದ್ರೆ ಆನ್ ಅಗ್ರಿಮೆಂಟ್ ಇಟ್ಸ್ ಎನ್ಫೋರ್ಸಿಬಿಲಿಟಿ ಬೈ ಲಾ. ಅಗ್ರಿಮೆಂಟ್ ಕಾನೂನಿನಲ್ಲಿ ಜಾರಿಗೆ ಬರುತ್ತೆ. ಆನ್ ಅಗ್ರಿಮೆಂಟ್, ದ ಟರ್ಮ್ ಅಗ್ರಿಮೆಂಟ್ ಗಿವನ್ ಇನ್ ಸೆಕ್ಷನ್ 2 subsection E of the act is defined as every promise, every set of promises forming the consideration for each other. ಪ್ರಾಮಿಸ್ ಅಂತಂದ್ರೆ ಭರವಸೆಗಳು ಪರಿಗಣನೆಗೆ ಪಾರ್ಟಿಗಳ ನಡುವೆ ಬರಬೇಕು ಅಂದಾಗ ತಾನೇ ಅದನ್ನ ಅಗ್ರಿಮೆಂಟ್ ಅಂತ ನಾವು ಕರಿತೀವಿ. ಸೆಕ್ಷನ್ 2 subsection B defines promise as when the person to whom the proposal is made signifies his assent thereto. ನಾವು ಪ್ರಪೋಸಲ್ ಅನ್ನ ಒಮ್ಮತದ ಮುಖಾಂತರನೇ ಕಳಿಸ್ತೀವಿ. The proposal is said to be accepted, ಸ್ವೀಕರಿಸಬೇಕು. Proposal when accepted becomes a promises. ಪ್ರಪೋಸಲ್ ಯಾವಾಗ ಸ್ವೀಕರಣೆ ಆಗುತ್ತಲ್ಲ ಅದು ಪ್ರಾಮಿಸ್ ಅಂತ ಗಣನೆಗೆ ತಗೋಬೇಕು. ಅಗ್ರಿಮೆಂಟ್ ಅಂದ್ರೆ ಏನು, ಅಲ್ಲಿ ಪ್ರಪೋಸಲ್ ಇರುತ್ತೆ, ಪ್ಲಸ್ ಅಕ್ಸೆಪ್ಟೆನ್ಸ್ ಪ್ಲಸ್ ಕನ್ಸಿಡರೇಷನ್ ಇದ್ದಾಗ ಅದು ಅಗ್ರಿಮೆಂಟ್ ಅಂತ ನಾವು
ಪರಿಗಣನೆಗೆ ತಗೋಬೇಕು. ಎನ್ಫೋರ್ಸಿಬಿಲಿಟಿ ಬೈ ಲಾ, ಎನ್ಫೋರ್ಸ್ ಅಂತಂದ್ರೆ ಏನು, ಜಾರಿಗೆ ತರೋದು, ಕಾನೂನನ್ನ ಜಾರಿಗೆ ತರೋದು. An agreement to become a contract must give rise to legal obligation which means a duly enforceable by law. ಕಾನೂನಿನ ಮುಖಾಂತರ ಜಾರಿಗೆ ತಂದಾಗ ಅದು ಅಗ್ರಿಮೆಂಟ್ ಇದ್ದದ್ದು ಕಾಂಟ್ರಾಕ್ಟ್ ಆಗಿ ಬದಲಾವಣೆ ಆಗುತ್ತೆ. ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಿಬಿಲಿಟಿ ಬೈ ಲಾ, ಅಗ್ರಿಮೆಂಟ್ ಇದ್ದದ್ದು ಲಾ ಅಲ್ಲಿ ಬಂದಾಗ ಅದು ಕಾಂಟ್ರಾಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್, A agrees with B to sell a car for 2 lakhs to B. Here A is under an obligation to give car to B and B has the right to receive the car on payment of 2 lakh. Also B is under an obligation to pay 2 lakh to A and A has the right to receive 2 lakhs. A ಅನ್ನೋನು ತನ್ನ ಕಾರನ್ನ B ಗೆ ಸೇಲ್ ಮಾಡಿರ್ತಾನೆ, ಎಷ್ಟಕ್ಕೆ 2 ಲಕ್ಷ. ಅವಾಗ ಏನಾಗುತ್ತೆ, ಎದು ಆಬ್ಲಿಗೇಷನ್ ಏನಾಗುತ್ತೆ, ಕಾರನ್ನ ಕೊಡಬೇಕು. ಬಿದು ಆಬ್ಲಿಗೇಷನ್ ಆಗುತ್ತೆ 2 ಲಕ್ಷವನ್ನು ಕೊಡಬೇಕು. ಅವಾಗ ಅದು ಕಾಂಟ್ರಾಕ್ಟ್ ಲೀಗಲ್ ಬೈಂಡಿಂಗ್ ಆಗಿರುತ್ತೆ. ಎಕ್ಸಾಂಪಲ್ 2, ಫಾದರ್ promises his son to pay him a pocket allowances of ₹500 every month, but he refuses to pay later. The son cannot recover the same in court of law as this is a social agreement. This is not created with an intention to create a legal relationship and hence it is not a contract. ಇದು ಸೋಷಿಯಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ಹೀಗಾಗಿ ಇದನ್ನ ಎನ್ಫೋರ್ಸಿಬಿಲಿಟಿ ಬೈ ಲಾ ಅಲ್ಲಿ ಬರಲ್ಲ. ಡಿಫರೆನ್ಸ್ ಬಿಟ್ವೀನ್ ಕಾಂಟ್ರಾಕ್ಟ್ ವರ್ಸಸ್ ಅಗ್ರಿಮೆಂಟ್. ಕಾಂಟ್ರಾಕ್ಟ್ ಗೆ ಮತ್ತೆ ಅಗ್ರಿಮೆಂಟ್ ಗೆ ಏನು ವ್ಯತ್ಯಾಸ ಅನ್ನೋದನ್ನ ನೋಡೋಣ. ಬೇಸಿಸ್ ಆಫ್ ಡಿಫರೆನ್ಸ್. ಮೀನಿಂಗ್, ಎವ್ರಿ ಪ್ರಾಮಿಸಸ್, ಎವ್ರಿ ಸೆಟ್ ಆಫ್ ಪ್ರಾಮಿಸಸ್ ಪರ್ಫಾರ್ಮಿಂಗ್ ಕನ್ಸಿಡರೇಷನ್ ಫಾರ್ ಈಚ್ ಅದರ್. ಆಗಡೆನೆ ಹೇಳಿದಂಗೆ ಭರವಸೆಗಳು ಇಬ್ಬರ ನಡುವೆ ಆದ್ರೆ ಅದು ಪರಿಗಣನೆಗೆ ಬಂದಾಗ ಅಗ್ರಿಮೆಂಟ್ ಅಂತ ನಾವು ಕರಿತೀವಿ. ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ, ಅಗ್ರಿಮೆಂಟ್ ಪ್ಲಸ್ ಲೀಗಲ್ ಎನ್ಫೋರ್ಸಿಬಿಲಿಟಿ. ಅಗ್ರಿಮೆಂಟ್ ಇದ್ದು ಕಾಂಟ್ರಾಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕಂತಂದ್ರೆ ಅದನ್ನ ಎನ್ಫೋರ್ಸ್ ಮಾಡಿ ಲಾ ಅಲ್ಲಿ ತರಬೇಕು, ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸ್ಕೋಪ್, ಇಟ್ ಈಸ್ ವೈಡರ್ ಟರ್ಮ್ ಇನ್ಕ್ಲೂಡಿಂಗ್ ಬೋತ್ ಲೀಗಲ್ ಅಂಡ್ ಸೋಷಿಯಲ್ ಅಗ್ರಿಮೆಂಟ್. ಇದು ವೈಡರ್ ಟರ್ಮ್ ಇದೆ, ಇನ್ಕ್ಲೂಡಿಂಗ್ ಬೋತ್ ಅಂಡ್ ಲೀಗಲ್ ಆಗಿನೂ ನಾವು ಅಗ್ರಿಮೆಂಟ್ ಅನ್ನ ಫ್ರೇಮ್ ಮಾಡಬಹುದು, ಸೋಷಿಯಲ್ ಆಗಿನೂ ಸಹ ನಾವು ಅಗ್ರಿಮೆಂಟ್ ಅನ್ನ ಫ್ರೇಮ್ ಮಾಡಬಹುದು. It is used in narrow sense with a specification that contract is only a legal enforceable agreement. ಅದು ಸಣ್ಣದಿದೆ ಕಾಂಟ್ರಾಕ್ಟ್ ಅಂತಂದ್ರೆ ಅದು ಸಣ್ಣದು, ಅದನ್ನ ಎನ್ಫೋರ್ಸಿಬಲ್ ಅಗ್ರಿಮೆಂಟ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬಹುದು. ಲೀಗಲ್ ಆಬ್ಲಿಗೇಷನ್ಸ್, ಇಟ್ ಮೇ ನಾಟ್ ಕ್ರಿಯೇಟ್ ಲೀಗಲ್ ಆಬ್ಲಿಗೇಷನ್ ಅಂಡ್ ಅಗ್ರಿಮೆಂಟ್ ಡಸ್ ನಾಟ್ ಆಲ್ವೇಸ್ ಗ್ರಾಂಟ್ ರೈಟ್ಸ್ ಟು ದಿ ಪಾರ್ಟೀಸ್. ಅಲ್ಲಿ ಲೀಗಲ್ ಆಗಿ ಬಾಧ್ಯತೆಗಳು ಇರಲ್ಲ, ಕಾನೂನಿನ ಬಾಧ್ಯತೆಗಳು ಇರಲ್ಲ ಅಗ್ರಿಮೆಂಟ್ ಅಲ್ಲಿ, ಹೀಗಾಗಿ ಅದನ್ನ ನಾವು ಲಾ ಅಲ್ಲಿ ತರಲಿಕ್ಕೆ ಆಗಲ್ಲ. ನೆಸೆಸರಿಲಿ ಕ್ರಿಯೇಟ್ಸ್ ಎ ಲೀಗಲ್ ಆಬ್ಲಿಗೇಷನ್ಸ್. ಕಾಂಟ್ರಾಕ್ಟ್ ಕ್ರಿಯೇಟ್ಸ್ ಎ ಲೀಗಲ್ ಆಬ್ಲಿಗೇಷನ್ಸ್, ಕಾನೂನಿನ ಬಾಧ್ಯತೆಗಳು ಬಂದೇ ಬರುತ್ತವೆ. ಎ ಕಾಂಟ್ರಾಕ್ಟ್ ಆಲ್ವೇಸ್ ಗ್ರಾಂಟ್ ಸರ್ಟನ್ ರೈಟ್ಸ್ ಟು ಎವ್ರಿ ಪಾರ್ಟಿ. ಕಾಂಟ್ರಾಕ್ಟ್ ಅಲ್ಲಿ ಇಬ್ಬರು ಪಾರ್ಟಿಗಳು ಬಂತಂದ್ರೆ ಇಬ್ಬರಿಗೂ ಅವ್ರದೇ ಆದ ಏನೋ ಹಕ್ಕುಗಳು ಬಂದೇ ಬರುತ್ತವೆ. ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್. ಎಲ್ಲ ಒಪ್ಪಂದಗಳು ಕಾಂಟ್ರಾಕ್ಟ್ ಆಗಿರಲ್ಲ. ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್. ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್. ಅಗ್ರಿಮೆಂಟ್ಸ್ ಬರೋಕ್ಕಿಂತ ಮುಂಚೆ, ಕಾಂಟ್ರಾಕ್ಟ್ಸ್ ಆಗೋಕ್ಕಿಂತ ಮುಂಚೆ ಎಲ್ಲವೂ ಅಗ್ರಿಮೆಂಟ್ಸ್ ಆಗಿರುತ್ತೆ. ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ಟೂ ಪಾರ್ಟೀಸ್ ಕಾಂಟ್ರಾಕ್ಟ್ ಆಗಲಿಕ್ಕೆ ಇಬ್ಬರು ಬೇಕೇ ಬೇಕು. ಒನ್ ಕೆನಾಟ್ contract with himself. A contract involves at least two parties, one party making the offer and the other party accepting it. ಒಬ್ರು ಆಫರ್ ಮಾಡಬೇಕು, ಇನ್ನೊಬ್ರು ಎಕ್ಸೆಪ್ಟ್ ಮಾಡಬೇಕು, ಅಂದಾಗ ತಾನೇ ಅದು ಕಾಂಟ್ರಾಕ್ಟ್ ಆಗಿ ಫ್ರೇಮ್ ಆಗುತ್ತೆ. ಎ ಕಾಂಟ್ರಾಕ್ಟ್ ಮೇ ಬಿ ಮೇಡ್ ಬೈ ನ್ಯಾಚುರಲ್ ಪರ್ಸನ್ ಅಂಡ್ ಬೈ ಅದರ್ ಪರ್ಸನ್ ಹ್ಯಾವಿಂಗ್ ಲೀಗಲ್ ಎಕ್ಸಿಸ್ಟಿಂಗ್ ಕಂಪನೀಸ್, ಯೂನಿವರ್ಸಿಟಿ, ಇಟಿಸಿ. ನ್ಯಾಚುರಲ್ ಪರ್ಸನ್ಸ್ ಅಂದ್ರೆ ನಾವು ಯಾರಾದ್ರೂ ಒಬ್ರು ಆಫರ್ ಮಾಡಬೇಕು, ಇನ್ನೊಬ್ರು ಅದನ್ನ ಅಕ್ಸೆಪ್ಟೆನ್ಸ್ ಮಾಡಿದಾಗ ಅದು ಕಾಂಟ್ರಾಕ್ಟ್ ಆಗಿ ಉದ್ಭವ ಆಗುತ್ತೆ.
parties must intend to create a legal obligations. There must be an intention on the part of the parties to create legal relationship between them. ಕಾನೂನಿನ ಒಡಂಬಡಿಕೆ ಇರಬೇಕು ಅಂದಾಗ ತಾನೇ ಅದು ಕಾಂಟ್ರಾಕ್ಟ್ ಆಗಿ ಬಲಪಡಿಸುತ್ತದೆ. ಸೋಷಿಯಲ್ ಆರ್ ಡೊಮೆಸ್ಟಿಕ್ ಟೈಪ್ ಆಫ್ ಅಗ್ರಿಮೆಂಟ್ಸ್ ಆರ್ ನಾಟ್ ಎನ್ಫೋರ್ಸಿಬಲ್ ಇನ್ ಕೋರ್ಟ್ ಆಫ್ ಲಾ, ಹೆನ್ಸ್ ದೇ ಡು ನಾಟ್ ರಿಸಲ್ಟ್ ಇನ್ ಕಾಂಟ್ರಾಕ್ಟ್. ಸೋಷಿಯಲ್ ಅಂತಂದ್ರೆ ಮಗ ಫಾದರು ಮಗನಿಗೆ ರೊಕ್ಕ ಕೊಡೋದು, ತಂದೆ ಇದ್ದವನು ಮಗನಿಗೆ ರೊಕ್ಕ ಕೊಡೋದಿರೋದು, ಆ ಬೈಂಡಿಂಗ್ ಆಗಲಿ, ಗಂಡ ಇರೋನು ತನ್ನ ಹೆಂಡತಿಗೆ ರೊಕ್ಕ ಕೊಡೋದು, ಇದು ಕಾಂಟ್ರಾಕ್ಟ್ ಅಲ್ಲಿ ಬರೋಲ್ಲ. ದೀಸ್ ಆಲ್ ಆರ್ ನಾಟ್ ಎನ್ಫೋರ್ಸಿಬಲ್ ಬೈ ಲಾ. ಎಕ್ಸಾಂಪಲ್ ಏನಿದೆ, ಎ ಹಸ್ಬೆಂಡ್ ಅಗ್ರಿ ಟು ಪೇ ಟು ಹಿಸ್ ವೈಫ್ ಸರ್ಟನ್ ಅಮೌಂಟ್ ಆಸ್ ಮೇಂಟೆನೆನ್ಸ್ ಎವ್ರಿ ಮಂತ್ ವೈಲ್ ಹಿ ವಾಸ್ ಅಬ್ರಾಡ್. ಫಾರಿನ್ ಅಲ್ಲಿ ಇದ್ದಾಗ ಹೆಂಡತಿಗೆ ತಿಂಗಳಿಗೆ ಇಂತಿಷ್ಟು ರೊಕ್ಕ ಕೊಡ್ಬೇಕಂತ ಹೇಳಿರ್ತಾನೆ ಗಂಡ ಇದ್ದವನು. ಹಸ್ಬೆಂಡ್ ಫೇಲ್ ಟು ಪೇ ದಿ ಪ್ರಾಮಿಸ್ಡ್ ಅಮೌಂಟ್, ಗಂಡ ಕೊಡ್ಲಿಕ್ಕೆ ಆಗಿರಲ್ಲ. ವೈಫ್ ಸೂಡ್ ಹಿಮ್ ಫಾರ್ ದಿ ರಿಕವರಿ ಆಫ್ ದಿ ಅಮೌಂಟ್. ಹಿಯರ್ ಇನ್ ದಿಸ್ ಕೇಸ್ ವೈಫ್ ಕುಡ್ ನಾಟ್ ರಿಕವರ್ ಆಸ್ ಇಟ್ ವಾಸ್ social agreement and the parties did not intend to create any legal relationship. ಅಲ್ಲಿ ಕಾನೂನಿನ ಬಾಧ್ಯತೆಗಳಿರಲ್ಲ, ಹೀಗಾಗಿ ಅದು ಕೋರ್ಟ್ ಅಲ್ಲಿ ನಿಲ್ಲಲ್ಲ. ಎರಡನೇ ಎಕ್ಸಾಂಪಲ್, ರಾಮು ಪ್ರಾಮಿಸಸ್ ಟು ಪೇ 5 lakh to his son if the son passes the CA exam. On passing the exam, the son claims the money. Here the son could not recover as it was a ಸೋಷಿಯಲ್ ಅಗ್ರಿಮೆಂಟ್. ಇಲ್ಲಿಯೂ ಸಹ ಯಾವುದೇ ತರನಾದ ಕಾಂಟ್ರಾಕ್ಟ್ ಇಲ್ಲ, ಜಸ್ಟ್ ಅಗ್ರಿಮೆಂಟ್ ಇರುತ್ತೆ, ಹೀಗಾಗಿ ಅದು ಎನ್ಫೋರ್ಸಿಬಲ್ ಲಾ ಅಲ್ಲಿ ಆಗಿರಲ್ಲ. A sold goods to B on condition that he must pay for the amount of goods within 30 days. Here A intend to create a legal relationship with B, hence the same in contract. On failure by B for making a payment on due date, A can sue him in the court of law. A can file him in the court of law. A ಇದ್ದವನು ಬಿಗೆ ಗುಡ್ ಸೋಲ್ಡ್ ಮಾಡಿರ್ತಾನೆ, ಎದಕ್ಕೆ ಬಿ ರೊಕ್ಕ ಕೊಡ್ತಾನೆ ಅಂತ, ಹಣ ಕೊಡ್ತಾನೆ ಅಂತಂದ್ರೆ ಬಿ ಕೊಡಲ್ಲ, ಅವಾಗ ಲೀಗಲ್ ಆಬ್ಲಿಗೇಷನ್ಸ್ ರೇಸ್ ಆಗುತ್ತೆ. ಅವಾಗ ಎ ಇದ್ದವನು ಬಿ ಅಗೇನೆಸ್ಟ್ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಬಹುದು. Other formalities to be complied within certain cases. A contract may be written or spoken as it to legal effects. There is no difference between a written contract and contract made by word of mouth. But in certain interest of the parties, the contract must be written. In case of certain contracts, some other formalities have to be complied with to make an agreement legally enforceably. Other formalities to be complied with certain cases. ನಾವು ಒಂದು ಕಾಂಟ್ರಾಕ್ಟ್ ಅಲ್ಲಿ ಫೋನ್ ಮುಖಾಂತರನೂ ಮಾತಾಡಿ ಆಫರ್ ಅನ್ನ ಕೊಡಬಹುದು, ಆ ಕಡೆ ಎಕ್ಸೆಪ್ಟೆನ್ಸ್ ಅನ್ನ ಮಾಡಬಹುದು. ಅದು ರಿಟರ್ನ್ ಆಗಿಯೂ ಸಹ ನಾವು ತಗೋಬಹುದು. ಅವಾಗ ಅದು ಅಗ್ರಿಮೆಂಟ್ ಇದ್ದದ್ದು ಕಾಂಟ್ರಾಕ್ಟ್ ಆಗಿ ಬದಲಾವಣೆ ಆದಾಗ ಕಾಂಟ್ರಾಕ್ಟ್ ಇದ್ದದ್ದು ಲಾ ಅಲ್ಲಿ ಎನ್ಫೋರ್ಸ್ ಆಗಿರುತ್ತೆ. Certainty of meaning. The agreement must be certain and not vague of indefinite. ಅಂತಂದ್ರೆ ಒಪ್ಪಂದವು ಖಚಿತವಾಗಿರಬೇಕು ಮತ್ತು ಅಸ್ಪಷ್ಟ ಮತ್ತು ಅನಿರ್ದಿಷ್ಟವರೆಗೂ ಇರಬಾರ್ದು. ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್, A agrees to sell to B 100 tons of oil. There is nothing certain in order to show what kind of oil was intended. 100 tons of oil, ಅದು ಕೆರೋಸಿನ್ ಇರ್ಬೋದು, ಅಡಿಗೆ ಮನೆದು ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಯಾವ ಇಲ್ಲ ಅಂತ ಮೆನ್ಷನ್ ಮಾಡಿಲ್ಲ, ಹೀಗಾಗಿ ಅದು ಕಾಂಟ್ರಾಕ್ಟ್ ಆಗಿರಲ್ಲ. XYZ Limited agreed to lease the land to Mr. A for indefinite years. The contract is not valid as the period of lease is not mentioned. ಅಂತಂದ್ರೆ ಒಂದು ಕಂಪನಿ ಒಬ್ಬರಿಗೆ ಲ್ಯಾಂಡ್ ಅನ್ನ ಗುತ್ತಿಗೆ ಆಧಾರದ ಮೇಲೆ ಕೊಡ್ತಾ ಇದೆ, ಅಲ್ಲಿ ಇಯರ್ ಮೆನ್ಷನ್ ಇಲ್ಲ, ಎಷ್ಟು ಇಯರ್ಗೆ, ಅನಿರ್ದಿಷ್ಟ ಅವಧಿ, ಹೀಗಾಗಿ ಅದು ಕಾಂಟ್ರಾಕ್ಟ್ ಅಲ್ಲಿ ಬರಲ್ಲ. Possibility of performance of an agreement. The terms of an agreement should be capable of performance
An agreement to do an act impossible in itself cannot be enforced. ಅಗ್ರಿಮೆಂಟ್ ಅಲ್ಲಿ ಏನು ನಿಬಂಧನೆಗಳು ಇದೆಯಲ್ಲ ಅವು ಕಾರ್ಯಕ್ಷಮತೆಗೆ ಸಮರ್ಥವಾಗಿರಬೇಕು. An agreement to do an act impossible in itself cannot be. ಅಸಾಧ್ಯವಾದ ಕೆಲಸಗಳಿಗೆ ಅಗ್ರಿಮೆಂಟ್ ಅನ್ನ ಮಾಡಿರಲ್ಲ. ಅವು ಯಾವ ಅಂತ ನೋಡೋಣ. A agrees with B to discover the treasury by magic. The agreement cannot be enforced as it is not possible to be performed. ಅಂತಂದ್ರೆ ನಿಧಿ ಹುಡುಕ್ಲಿಕ್ಕೆ ಇಬ್ಬರ ನಡುವೆ ಅಗ್ರಿಮೆಂಟ್ ಆಯ್ತಂದ್ರೆ ಅದನ್ನ ನಾವು ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ಅಂತ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಅಸಾಧ್ಯವಾದದ್ದು ಇದೆ, ಅಸಾಧ್ಯವಾದ ಕೆಲಸ, ನಿಧಿ ಹುಡುಕೋದಾಗ್ಲಿ ಏನೋದು ಹುಡುಕೋದಾಗ್ಲಿ ಅಸಾಧ್ಯವಾದ ಕೆಲಸ ಇದೆ ಅಲ್ಲಿ. According to Section 10 of the Indian Contract Act 1872, the following are the essential elements of a valid contract. Offer and acceptance agreement. There shall be an offer or proposal by one party and acceptance of the proposal by the other party, which results in an agreement. ಒಬ್ಬರಿಂದ ಆಫರ್ ಆಗಿರಬೇಕು, ಇನ್ನೊಬ್ಬರಿಂದ ಸ್ವೀಕರಿಸಬೇಕು ಅಂದಾಗ ಅದು ಅಗ್ರಿಮೆಂಟ್ ಅಥವಾ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಿ ಪರಿಗಣನೆಗೆ ತಗೋತೀವಿ. ಫ್ರೀ ಕನ್ಸೆಂಟ್. 2 or more persons are said to be consent when they agree upon the same thing in the same sense. ಇಬ್ಬರ ನಡುವೆ ಒಂದೇ ವಸ್ತುವಿನ ನಡುವೆ ಅಗ್ರಿಮೆಂಟ್ ಆಗಿರೋದಕ್ಕೆ ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. As per section 14th of the Contract Act, consent is said to be free when it is not caused by coercion, ಅಂದ್ರೆ pressure, undue influences, fraud, misrepresentation or mistake. Free consent, it should not be caused by ಪ್ರೆಷರ್ ಇಂದ ಆಗಿರಬಾರ್ದು, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಆಗಿರಬಾರ್ದು, ಫ್ರಾಡ್ ಆಗಿರಬಾರ್ದು, ಮಿಸ್ರಿಪ್ರೆಸೆಂಟೇಷನ್ ಆಗಿರಬಾರ್ದು, ಮಿಸ್ಟೇಕ್ ಆಗಿರಬಾರ್ದು ಕಾಂಟ್ರಾಕ್ಟ್ ಅಲ್ಲಿ. A threatened to shoot B if he does not lend him 2 lakh and B agreed to it. Here the agreement is entered into an pressure ಅಲ್ಲಿ coercion and hence not a valid contract. ಇಲ್ಲಿ ಪ್ರೆಷರೈಸ್ಡ್ ಇದೆ, ಒಬ್ಬನ ಮೇಲೆ ಪ್ರಭಾವ ಹಾಕಿರ್ತಾರೆ, ಹೀಗಾಗಿ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಕೆಪಾಸಿಟಿ ಆಫ್ ದಿ ಪಾರ್ಟೀಸ್. ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಮೀನ್ಸ್ ದ ಲೀಗಲ್ ಅಬಿಲಿಟಿ ಆಫ್ ಎ ಪರ್ಸನ್ ಟು ಎಂಟರ್ ಇನ್ ಟು ವ್ಯಾಲಿಡ್ ಕಾಂಟ್ರಾಕ್ಟ್. Section 11th of the Indian Contract Act specifies that every person is competent to contract who must fulfill all the below 3 qualifications. Capacity of the parties. ಅವ್ರು ಸಾಮರ್ಥ್ಯ ಉಳ್ಳವರಾಗಿರ್ಬೇಕು ಕಾಂಟ್ರಾಕ್ಟ್ ಅಲ್ಲಿ ಬರ್ಬೇಕಂತಂದ್ರೆ. is the age of the majority according to the law to which he is subjected to 18 years ಮೇಲ್ಗಡೆ ಇರಬೇಕು. ಸೌಂಡ್ ಪರ್ಸನ್ ಆಗಿರಬೇಕು. ಶುಡ್ ನಾಟ್ ಬಿ ಲುನಿಟಿಕ್ ಅಂದ್ರೆ ಹುಚ್ಚ, ಇಡಿಯಟ್ ಅಂದ್ರೆ ಮೂರ್ಖ, ಡ್ರಂಕನ್ ಅಂತಂದ್ರೆ ಕುಡುಕ ಆಗಿರಬಾರ್ದು. is not otherwise disqualified from contracting by any law to which he is subject. ಅಲೈನ್ ಎನಿಮಿ, ಯಾವುದೋ ಒಂದು ದೇಶಕ್ಕೆ ಶತ್ರು ಆಗಿರಬಾರ್ದು. ಫಾರಿನ್, ವಿದೇಶಿ ಸರ್ವಾಧಿಕಾರಿ ಆಗಿರಬಾರ್ದು. ಕನ್ವಿಕ್ಟ್ಸ್ ಅಂತಂದ್ರೆ ಅಪರಾಧಿ ಆಗಿರಬಾರ್ದು. ಕನ್ಸಿಡರೇಷನ್. ಇಟ್ ಈಸ್ ರೆಫರ್ಡ್ ಟು ಆಸ್ ಕ್ವಿಡ್ ಫ್ರೋ ಕೋ, ಸಮಥಿಂಗ್ ಇನ್ ರಿಟರ್ನ್. ನಾವೇನಾದ್ರೂ ಕೊಟ್ಟಾಗ ಆ ಕಡೆ ಹತ್ರ ವಾಪಸ್ ವಿ ಹ್ಯಾವ್ ಟು ಗೆಟ್ ಸಮಥಿಂಗ್ ಫ್ರಮ್ ದೆಮ್. A valuable consideration in the sense of law may consist either in same right, interest, profit or benefit occurring to one party or some forbearance, determined loss or responsibility given, suffered or undertaken by other. ಒಂದು ಪಾರ್ಟಿಗೆ ಲಾಸ್ ಆದ್ರೂ ಆಗಿರಬೇಕು, ಪ್ರಾಫಿಟ್ ಆದ್ರೂ ಆಗಿರಬೇಕು, ಮತ್ತೆ ಬೆನಿಫಿಟ್ ಆದ್ರೂ ತಗೊಂಡಿರ್ಬೇಕು ಅಂದಾಗ ತಾನೇ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಿರುತ್ತೆ. The consideration and object of the agreement must be lawful. ಕಾನೂನಿನ ಮೂಲಕನೇ ಅದು ಕಾಂಟ್ರಾಕ್ಟ್ ಆಗಿರಬೇಕು. ಕನ್ಸಿಡರೇಷನ್ ಪರಿಗಣನೆ ಮತ್ತು ವಸ್ತು ಒಪ್ಪಂದವು
ಲಾ ಅಲ್ಲಿನೇ ಬರಬೇಕು, ಕಾನೂನಿನ ಮುಖಾಂತರನೇ ಆಗಿರ್ಬೇಕು, ಕಾನೂನಿನ ಬಾಹಿರವಾಗಿ ಇರಬಾರ್ದು. A agrees to sell his house to B against 100 kgs of cocaine. Such agreement is illegal as the consideration is unlawful. ಇವಾಗ ಸ್ಮಗ್ಲಿಂಗ್ ಮಾಡೋದಾಗ್ಲಿ, ಡ್ರಗ್ಸ್ ಮಾಡೋದಾಗ್ಲಿ, ಇವೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್. ದೇ ಶುಡ್ ನಾಟ್ ಬಿ ಫಾಲ್ ಅಂಡರ್ ದಿ ಲೀಗಲ್ ಕಾಂಟ್ರಾಕ್ಟ್ ಆಗಿರಲ್ಲ. ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ ಟು ಬಿ ವೈಡ್ ಅಂತಂದ್ರೆ ಶೂನ್ಯ ಕಾಂಟ್ರಾಕ್ಟ್. The agreement entered into must not be which the law declares to be either legally or void. ಅದು ಕಾನೂನಿ ಬಾಹಿರವಾಗಿ ಇರಬಹುದು, ಶೂನ್ಯವಾಗಿ ಇರಬಹುದು. An illegal agreement is an agreement expressly or impliedly prohibited by law. A void agreement is one without any legal effects. ಅನೂರ್ಜಿತ ಒಪ್ಪಂದವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲಿ ಬರಲ್ಲ. ಥ್ರೆಟ್ ಟು ಕಮಿಟ್ ಮರ್ಡರ್ ಆರ್ ಮೇಕಿಂಗ್ ಪಬ್ಲಿಷಿಂಗ್ ಡಿಫೆಮೇಟರಿ ಅಂತಂದ್ರೆ ಮಾನಹಾನಿ ಸ್ಟೇಟ್ಮೆಂಟ್ಸ್ ಆರ್ ಎಂಟ್ರಿಂಗ್ ಇನ್ ಟು ಅಗ್ರಿಮೆಂಟ್ ವಿಚ್ ಆರ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಆರ್ ಇಲ್ಲಿಗಲ್ ಇನ್ ನೇಚರ್. ಸಿಮಿಲರ್ಲಿ an agreement in restraint of trade, ವ್ಯಾಪಾರದ ನಿರ್ಬಂಧ, ಮ್ಯಾರೇಜ್, ಲೀಗಲ್ ಪ್ರೊಸೀಡಿಂಗ್ಸ್ ಆರ್ ಕ್ಲಾಸಿಕಲ್ ಎಕ್ಸಾಂಪಲ್ಸ್ ಆಫ್ ವೈಡ್ ಅಗ್ರಿಮೆಂಟ್. ಇವು ಶೂನ್ಯ ಅಥವಾ ಅನೂರ್ಜಿತ ಒಪ್ಪಂದಗಳು ಆಗಿರುತ್ತವೆ. ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಆನ್ ದಿ ಬೇಸಿಸ್ ವ್ಯಾಲಿಡಿಟಿ, ಎನ್ಫೋರ್ಸಬಿಲಿಟಿ. ವ್ಯಾಲಿಡ್ ಕಾಂಟ್ರಾಕ್ಟು, ವೈಡ್ ಕಾಂಟ್ರಾಕ್ಟ್, ವೆವಿಡೇಬಲ್ ಕಾಂಟ್ರಾಕ್ಟು, ಇಲ್ಲಿಗಲ್ ಅಗ್ರಿಮೆಂಟು, ಅನ್ಎನ್ಫೋರ್ಸಿಬಲ್ ಕಾಂಟ್ರಾಕ್ಟ್ಸ್. ಫಾರ್ಮೇಶನ್ ಬೇಸ್ ಮೇಲೆ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟು, ಇಂಪ್ಲಾಯ್ಡ್ ಕಾಂಟ್ರಾಕ್ಟು, ಕ್ವೈಸಿ ಕಾಂಟ್ರಾಕ್ಟು, ಇ ಕಾಂಟ್ರಾಕ್ಟ್ಸು. ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ಸು, ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟು. ಆನ್ ದ ಬೇಸಿಸ್ ಆಫ್ ದಿ ವ್ಯಾಲಿಡಿಟಿ ವ್ಯಾಲಿಡ್ ಕಾಂಟ್ರಾಕ್ಟ್. ವ್ಯಾಲಿಡ್ ಅಂತಂದ್ರೆ ಏನು? ಸಹಮತದ ಒಪ್ಪಂದ. An agreement which is binding and enforceable is valid contract. ಲಾ ಅಲ್ಲಿ ಎನ್ಫೋರ್ಸ್ ಆಗಿರ್ಬೇಕು, ಆ ಕಾಂಟ್ರಾಕ್ಟ್ಗೆ ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ, ಮಾನ್ಯವಾಗಿರುವ ಒಪ್ಪಂದ ಅಂತ ನಾವು ಕರಿತೀವಿ. ಇಟ್ ಕಂಟೈನ್ಸ್ ಆಲ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ಸ್. ಏನು ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ಸ್ ಇದೆಯಲ್ಲ, ಅದು ಇಲ್ಲಿ ಕಂಟೈನ್ ಆಗಿರ್ಬೇಕು, ಅಂದ್ರೆ ಅದು ಇದಕ್ಕೆ ಒಳಪಟ್ಟಿರ್ಬೇಕು, ಅಂದಾಗ ತಾನೇ ಅದು ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. A asks B if he wants to buy his bike for 15,000. B agrees to buy the bike. It is agreement which is enforceable by law. Hence it is valid contract. ಒಬ್ಬ ಬೈಕ್ ತಗೊಳ್ತಾ ಇದ್ದಾನೆ ಅಂತಂದ್ರೆ ಒಬ್ಬ ಅವನಿಗೆ ಹಣ ಕೊಡ್ಲೇಬೇಕು, ಅವಾಗ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಿರುತ್ತೆ. ಬಿಕಾಸ್ ಇಟ್ ಈಸ್ ಇಲ್ಲಿಗಲ್. ವೈಡ್ ಕಾಂಟ್ರಾಕ್ಟ್ ಸೆಕ್ಷನ್ 2 subsection J states that the states as a follows: a contract which ceases to be enforceable by becomes void when it ceases to be enforceable. Thus void contract is one which cannot be enforced by court of law. ಅಂದ್ರೆ ಕಾನೂನಿನ ಮುಖಾಂತರ ಒಂದು ಕಾರ್ಯವು ಜಾರಿಗೆ ಆಗಿರುತ್ತದೆ, ಕಾನೂನಿನ ಮುಖಾಂತರವೇ ಜಾರಿಗೆ ಆಗಿರುವ ಕಾರ್ಯ ರದ್ದಾಗಿರುತ್ತೆ, ಅವಾಗ ಅದು ಕಾಂಟ್ರಾಕ್ಟ್ ಆಗಿರಲ್ಲ, ಅದು ಏನಾಗಿರುತ್ತೆ? ವೈಡ್ ಕಾಂಟ್ರಾಕ್ಟ್ ಆಗಿರುತ್ತೆ, ಶೂನ್ಯ ಅನೂರ್ಜಿತ ಒಪ್ಪಂದವಾಗಿರುತ್ತೆ. ಎಕ್ಸಾಂಪಲ್: ಮಿಸ್ಟರ್ ಎಕ್ಸ್ ಅಗ್ರೀಸ್ ಟು ರೈಟ್ ಎ ಬುಕ್ ವಿತ್ ಎ ಪಬ್ಲಿಷರ್ಸ್. ಸಚ್ ಕಾಂಟ್ರಾಕ್ಟ್ ಈಸ್ ವ್ಯಾಲಿಡ್. ಯಾವಾಗ ಮಿಸ್ಟರ್ ಅಗ್ರೀಸ್ ಟು ರೈಟ್ ಎ ಬುಕ್ ವಿತ್ ಪಬ್ಲಿಷರ್ಸ್, ಸಚ್ ಕಾಂಟ್ರಾಕ್ಟ್ ಈಸ್ ವ್ಯಾಲಿಡ್. ಅವನು ಜೀವಂತ ಇರೋವರೆಗೂ ಅದು ವ್ಯಾಲಿಡ್ ಆಗಿರುತ್ತೆ. ಬಟ್ ಆಫ್ಟರ್ ಫ್ಯೂ ಡೇಸ್ ಎಕ್ಸ್ ಡೈಸ್ ಇನ್ ಆನ್ ಆಕ್ಸಿಡೆಂಟ್. ಎಕ್ಸ್ ಸತ್ತೋದ, ಎಕ್ಸ್ ಘಟನೆಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋದ. ಹಿಯರ್ ದಿ ಕಾಂಟ್ರಾಕ್ಟ್ ಬಿಕಮ್ಸ್ ದಿ ವೈಡ್ ಡ್ಯೂ ಟು ದಿ ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್. Thus a valid contract when cannot be performed because of some uncalled happening because void. ಏನು ಅಲ್ಲಿ ಮಿಸ್ ಹ್ಯಾಪನಿಂಗ್ ಆಯಿತು, ಏನು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಿತ್ತು ಆದರೆ
ಮಿಸ್ ಹ್ಯಾಪನಿಂಗ್ ಆಗಿ ಎಕ್ಸ್ ಇದ್ದವನು ತೀರ್ಕೊಂಡ, ಅವಾಗ ಏನಾಯ್ತು, ಅನೂರ್ಜಿತ ಒಪ್ಪಂದ ಆಯ್ತು. ಅನೂರ್ಜಿತ ಒಪ್ಪಂದ ಶೂನ್ಯ ಒಪ್ಪಂದ ಅಂದ್ರೂ ಒಂದೇ. ಎ ಕಾಂಟ್ರಾಕ್ಟ್ಸ್ ವಿತ್ ಬಿ ಓನರ್ ಆಫ್ ದಿ ಫ್ಯಾಕ್ಟರಿ ಫಾರ್ ದಿ ಸಪ್ಲೈ ಅಪ್ ಟು 100 tons of sugar, but before the supply is affected, the fire caught in the factory and everything was destroyed. Here the quote becomes void. A contract with B for the supply of 100 tons of sugar. ಏನು ಸಕ್ಕರೆನ ಮಾರೋದಿತ್ತು, ಇಬ್ಬರ ನಡುವೆ ವ್ಯವಹಾರ ಆಗಿತ್ತು, ಆದರೆ ದ ಸಪ್ಲೈ ಇಸ್ ಅಫೆಕ್ಟೆಡ್, ಅಲ್ಲಿ ಬೆಂಕಿ ಹತ್ತು, ಹೀಗಾಗಿ ಎವ್ರಿಥಿಂಗ್ ವಾಸ್ ಡಿಸ್ಟ್ರಾಯ್ಡ್, ಎಲ್ಲಾನು ಡಿಸ್ಟ್ರಾಯ್ ಆಗಿ ಹೋಗ್ಬಿಡ್ತು. ಅವಾಗ ಹಿಯರ್ ದಿ ಕಾಂಟ್ರಾಕ್ಟ್ ಬಿಕಮ್ಸ್ ಅನೂರ್ಜಿತವಾಯಿತು. ವೆವಿಡೇಬಲ್ ಕಾಂಟ್ರಾಕ್ಟ್ ಸೇಮ್ ಇತ್ತು, ರಿಲೇಟೆಡ್ ಇರುತ್ತೆ, ಆದರೆ ಇಲ್ಲಿ ಒಬ್ಬರದು ಏನು ಅವರು ಬಲಿಪಶು ಆಗಿರ್ತಾರೆ, ಅದಕ್ಕೆ ನಾವು ವೆವಿಡೇಬಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೆಕ್ಷನ್ 2 subsection I defines that an agreement which is enforceable by law at the option of one or more parties thereto but not at the option of the other or others is waivable contract. ಒಬ್ಬರಿಗಿಂತ ಹೆಚ್ಚು ಈ ಕಾಂಟ್ರಾಕ್ಟ್ ಅಲ್ಲಿ ತಲ್ಲೀನರಾಗಿರ್ತಾರೆ, ಆದ್ರೆ ಇನ್ನೊಬ್ರು ಅಥವಾ ಅವರೊಟ್ಟಿಗೆ ಯಾರು ಇರ್ತಾರಲ್ಲ ಅವ್ರು ತಲ್ಲೀನರಾಗಿರಲ್ಲ, ಅದಕ್ಕೆ ನಾವು ವೆವಿಡೇಬಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. X promises to sell his scooter to Y for 1 lakh. However, the consent of X has been procured by Y at gunpoint. X is an aggrieved party. Aggrieved party ಅಂತಂದ್ರೆ ಯಾರು, ಭಯದಲ್ಲಿ ಇರೋರು. And the contract is waivable at his option but not on the option of Y. It means if X accept the contract becomes a valid contract, then Y is no option of rescinding the contract. ಇಲ್ಲಿ Y ಇದ್ದವನು X promises to sell his scooter to Y for 1 lakh. However, the consent of X hasn't been procured by Y at X is an aggrieved party. ಅಂತಂದ್ರೆ ಇಲ್ಲಿ ಇವನು ಭಯದಲ್ಲಿ ಇರ್ತಾನೆ, X ಇದ್ದವನು Y ಸೇಲ್ ಮಾಡ್ತಿರ್ತಾನೆ 1 lakh ಕೊಡು ಅಂತಂದ್ರೆ, 1 lakh ಕೊಡೋಲ್ಲ, ನೀ ಸ್ಕೂಟರ್ ಹಂಗೆ ಕೊಡು, ಇಲ್ದ್ರೆ ನೀನು ಶೂಟ್ ಮಾಡ್ತೀನಿ ಅಂತ ಭಯ ಹಾಕಿರ್ತಾನೆ. ಹೀಗಾಗಿ ಇಲ್ಲಿ ಎಕ್ಸ್ ಈಸ್ ಅನ್ ಅಗ್ರೀವ್, ಭಯದಲ್ಲಿರೋ ಪಾರ್ಟಿ, ಈಸ್ ಅನ್ ವೈಡೇಬಲ್ ಎಟ್ ಹಿಸ್, ಇದು ಸಹ ಶೂನ್ಯವಾದ ಅಥವಾ ಅನೂರ್ಜಿತ ಒಪ್ಪಂದ ಅಂತ ನಾವು ಕರಿತೀವಿ. When a person promises to do something for another person but the other person prevents him for performing his promises, the contract becomes a waivable at the option of the first person. ಇನ್ನೊಬ್ಬ ಪರ್ಸನ್ ಅವನಿಗೆ ಸಹಾಯ ಮಾಡ್ತಿರ್ತಾನೆ, ಕಾಂಟ್ರಾಕ್ಟ್ ಮುಖಾಂತರ ಏನಿದೆಯಲ್ಲ ಡೀಲ್ ಮಾಡೋಣ ಅಂತ ಒಪ್ಕೊಂಡಿರ್ತಾರೆ, ಆದರೆ ಇನ್ನೊಂದು ಪಾರ್ಟಿ ಏನಿದೆ ಅದನ್ನ ಆ ಕಾಂಟ್ರಾಕ್ಟ್ ಅನ್ನ ಮುಂದೆ ಹೋಗಲಿಕ್ಕೆ ಏನಾದರೂ ಮಿಸ್ ಹ್ಯಾಪನಿಂಗ್ ಆಗಲಿಕ್ಕೆ ಪುಸಲಾಯಿಸ್ತಿರ್ತಾನೆ, ಹೀಗಾಗಿ ಅದು ವೇವಿಡೇಬಲ್ ಕಾಂಟ್ರಾಕ್ಟ್ ಆಗಿರುತ್ತೆ. There is a contract between A and B to sell car of A to B for 2 lakh. On due date of performance, A asks B that he doesn't want to sell his car. Here contract is waivable at the option of B. ಇಬ್ಬರ ನಡುವೆ ಕಾಂಟ್ರಾಕ್ಟ್ ಆಗಿರುತ್ತೆ, ಏನು ದೇರ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಸೆಲ್ ಟು ಕಾರ್ ಅನ್ನ ತಗೊಳ್ದು ಕಾಂಟ್ರಾಕ್ಟ್ ಆಗಿರುತ್ತೆ, ಆದರೆ ಒನ್ ಪಾರ್ಟಿ ಕೈ ಕೊಟ್ಟಿರುತ್ತೆ, ಅವಾಗ ಅದು ವೇವಿಡೇಬಲ್ ಕಾಂಟ್ರಾಕ್ಟ್ ಆಗಿರುತ್ತೆ. When a party to contract promises to perform a work within a specified time could not perform within that time, the contract is waivable at the option of promises. ಭರವಸೆ ಕೊಟ್ಟಿರ್ತಾರೆ, ಆ ಭರವಸೆ ಒಳಗಡೆ ಕೆಲಸ ಆಗಲಿಲ್ಲ ಅಂತಂದ್ರೂ ಅದು ಅನೂರ್ಜಿತ ಒಪ್ಪಂದವಾಗಿರುತ್ತೆ. A agrees to construct a house for B up to 31st March 2022, but A could not complete the house on that date. Here the contract is waivable at the option of B. ಇಲ್ಲಿ ಭರವಸೆ ಕೊಟ್ಟಿರ್ತಾರೆ, ಇಷ್ಟು ತಾರೀಕೊಳಗೇನೆ ಇಷ್ಟು ದಿನಾಂಕದೊಳಗಡೆನೆ ನೀವು ಮನೆ ಕಟ್ಕೊಡ್ಬೇಕು ಅಂತ, ಆದರೆ ಬಿ ಇದ್ದವರು ಅದನ್ನ ಆ ಭರವಸೆನ ಹಾಳು ಮಾಡಿಬಿಟ್ಟಿರ್ತಾರೆ, ಹೀಗಾಗಿ ಅದು ವೇವಿಡೇಬಲ್ ಅನೂರ್ಜಿತ ಒಪ್ಪಂದವಾಗಿರುತ್ತೆ. Distinction between void contract and waivable contract basis.
A contract ceases to be enforceable by law becomes void when it ceases to be enforceable. ಮೀನಿಂಗ್ ಏನಿದೆ ಅಲ್ಲ ಅದನ್ನೇ ಇಲ್ಲಿ ಹೇಳಿದ್ದಾರೆ. An agreement which is enforceable by law at option of one or more of the parties thereto but not at the option of the other or the other, it is voidable contract. ಇಲ್ಲಿ ಏನು ಹೇಳ್ತಾರೆ, ಕಾನೂನಿನ ಮುಖಾಂತರ ಒಂದು ಕಾರ್ಯವು ಒಪ್ಪಂದದಲ್ಲಿ ಇರುತ್ತೆ, ಮಿಸ್ ಹ್ಯಾಪನಿಂಗ್ ಆಗಿ ಆ ಒಪ್ಪಂದವು ರದ್ದಾದಾಗ ಅನುರ್ಜಿತ ಕಾಯ್ದೆ ಒಪ್ಪಂದವಾಗಿರ್ತದೆ. ಇಲ್ಲಿ ಇಬ್ಬರ ನಡುವೆನೂ ಅಗ್ರಿಮೆಂಟ್ ಆದರೂ ಇರ್ಬೋದು ಅಥವಾ ಒಬ್ಬರಿಂದ ಅದು ಪ್ರಭಾವಶಾಲಿಗಳಾಗಿ ಒಪ್ಪಂದವೂ ಆಗಿರ್ಬೋದು. ಇದರಲ್ಲಿ ಒನ್ ಆರ್ ಟೂ ಆರ್ ಮೋರ್ ಪರ್ಸನ್ಸ್. ಎನ್ಫೋರ್ಸಿಬಿಲಿಟಿ, ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಎಟ್ ಆಲ್. ಏನು, ಇದನ್ನ ನಾವು ಕೋರ್ಟಲ್ಲಿ ದಾವೆ ಹಾಕ್ಲಿಕ್ಕೆ ಬರಲ್ಲ. ಇಟ್ ಈಸ್ ಎನ್ಫೋರ್ಸೇಬಲ್ ಓನ್ಲಿ ಎಟ್ ದಿ ಆಪ್ಷನ್ ಆಫ್ ದಿ ಅಗ್ರೀವ್ಡ್ ಪಾರ್ಟಿ ಅಂಡ್ ನಾಟ್ ಎಟ್ ದಿ ಆಪ್ಷನ್ ಆಫ್ ದಿ ಅದರ್ ಪಾರ್ಟಿ. ಯಾರು ಇದರಲ್ಲಿ ಮೋಸ ಹೋಗಿರ್ತಾರಲ್ಲ ಈ ಒಪ್ಪಂದದಲ್ಲಿ ಅವರು ಕೋರ್ಟಿಗೆ ದಾವೆ ಹಾಕಬಹುದು. ಕ್ಲಾಸ್ ಕಾಸ್, ಎ ಕಾಂಟ್ರಾಕ್ಟ್ ಬಿಕಮ್ಸ್ ಎ ವೈಡ್ ಡ್ಯೂ ಟು ಚೇಂಜ್ ಇನ್ ದಿ ಲಾ ಆರ್ ಚೇಂಜ್ ಇನ್ ಸರ್ಕಮ್ಸ್ಟಾನ್ಸಸ್ ಬಿಯಾಂಡ್ ದಿ ಕಂಟೆಂಪ್ಲೇಷನ್ ಆಫ್ ಪಾರ್ಟೀಸ್. ಅಂದ್ರೆ ಇಲ್ಲಿ ಕಾಂಟ್ರಾಕ್ಟ್ ಆಗಿದ್ದಾಗ ಮಿಸ್ ಹ್ಯಾಪನಿಂಗ್ ಆಗಿ ಆ ಕಾರ್ಯವು ಪೂರ್ಣವಾಗಿರೋದಲ್ಲ, ಹೀಗಾಗಿ ಅದು ಶೂನ್ಯ ಒಪ್ಪಂದವಾಗಿರುತ್ತೆ. ಎ ಕಾಂಟ್ರಾಕ್ಟ್ಸ್ ಬಿಕಮ್ಸ್ ಎ ವೈಡೇಬಲ್ ಕಾಂಟ್ರಾಕ್ಟ್ ಇಫ್ ದಿ ಕನ್ಸೆಂಟ್ ಆಫ್ ದಿ ಪಾರ್ಟಿ ನಾಟ್ ಫ್ರೀ. ಇಲ್ಲಿ ಕಾಂಟ್ರಾಕ್ಟ್ ಆಗಿರುತ್ತೆ, ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ಬೋತ್ ದ ಪಾರ್ಟೀಸ್ ಈಸ್ ವೈಡೇಬಲ್ ಕಾಂಟ್ರಾಕ್ಟ್. ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್, ಎ ವೈಡ್ ಕಾಂಟ್ರಾಕ್ಟ್ ಕೆನಾಟ್ ಬಿ ಪರ್ಫಾರ್ಮ್ಡ್. ಇದು ಕಾರ್ಯರೂಪಕ್ಕೆ ಬರಲ್ಲ. ಇಫ್ ದಿ aggrieved party does not within the reasonable time exercise his right to avoid the contract, any party can sue other for claiming the performance of the contract. ಇದು ಸಾಮರ್ಥ್ಯಕ್ಕೆ ಬರುವಂತದ್ದಿರುತ್ತೆ. ಇದನ್ನ ಸಾಮರ್ಥ್ಯಕ್ಕೆ ಬಂದು ಲಾ ಅಲ್ಲಿ ಫ್ರೇಮ್ ಮಾಡಿ ಏನಾದರೂ ಡ್ಯಾಮೇಜಸ್ ಆದ್ರೆ ಅದನ್ನ ಕ್ಲೇಮ್ ಮಾಡಲಿಕ್ಕೆ ನಾವು ಅಪೀಲ್ ಅನ್ನ ಸಹ ಮಾಡಬಹುದು. ರೈಟ್ಸ್, ಎ ವೈಡ್ ಕಾಂಟ್ರಾಕ್ಟ್ ಡಸ್ ನಾಟ್ ಗ್ರಾಂಟ್ ಎನಿ ಲೀಗಲ್ ರೆಮಿಡಿ ಟು ಎನಿ ಪಾರ್ಟಿ. ಇಲ್ಲಿ ಲೀಗಲ್ ಆಗಿ ಏನೂ ಮಾಡಲಿಕ್ಕೆ ಬರಲ್ಲ, ಮಿಸ್ ಹ್ಯಾಪನಿಂಗ್ ಆಗುತ್ತೆ. ಎ ವೈಡೇಬಲ್ ಕಾಂಟ್ರಾಕ್ಟ್ ಕ್ಯಾನ್ ಗ್ರಾಂಟ್ ಎನಿ ಲೀಗಲ್ ರೆಮಿಡಿ ಟು ಎನಿ ಪಾರ್ಟಿ. ಕಾನೂನಿ ಪರಿಹಾರವನ್ನ ವೈಡೇಬಲ್ ಕಾಂಟ್ರಾಕ್ಟ್ ಅಲ್ಲಿ ಸಿಗುತ್ತೆ. ಇಲ್ಲೀಗಲ್ ಕಾಂಟ್ರಾಕ್ಟ್, ಕಾನೂನು ಬಾಹಿರ ಒಪ್ಪಂದ. ಇಟ್ ಈಸ್ ಎ ಕಾಂಟ್ರಾಕ್ಟ್ ವಿಚ್ ದಿ ಲಾ ಪ್ರೊಹಿಬಿಟ್ಸ್ ಟು ಬಿ made. The court will not enforce such a contract but also the connected contracts. All illegal agreements are void but all void agreements are not necessarily illegal. Illegal contracts ಅನುರ್ಜಿತ ಒಪ್ಪಂದಗಳು, all void agreements are necessarily illegal. ಯಾವ ಶೂನ್ಯ ಒಪ್ಪಂದಗಳು ಇರ್ತವಲ್ಲ ಅವು ಕಾನೂನಿನ ಮುಖಾಂತರನೂ ಇರ್ತವೆ, ಕಾನೂನಿನ ಬಾಹಿರವಾಗಿ ಇರ್ತವೆ. ಅನ್ಎನ್ಫೋರ್ಸಿಯಬಲ್ ಕಾಂಟ್ರಾಕ್ಟ್, ವೇರ್ ಎ ಕಾಂಟ್ರಾಕ್ಟ್ ಈಸ್ ಗುಡ್ ಇನ್ ಸಬ್ಸ್ಟೆನ್ಸ್ ಬಟ್ ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಡಿಫೆಕ್ಟ್, ಅಬ್ಸೆನ್ಸ್ ಇನ್ ರೈಟಿಂಗ್, ಬಾರ್ಡ್ ಬೈ ಲಿಮಿಟೇಷನ್ಸ್, one or both of the parties cannot sue upon it. It is described as unenforceable court. ಒಪ್ಪಂದ ಆಗುವಾಗ ಎಲ್ಲಾನು ಸರಿ ಇರುತ್ತೆ, ಕೆಲವೊಂದು ಟೈಮ್ ಆದ ನಂತರ ಏನೋ ಟೆಕ್ನಿಕಲ್ ಗ್ಲಿಚ್ ಆಯ್ತು, ಅಬ್ಸೆನ್ಸ್ ಇನ್ ರೈಟಿಂಗ್ ಏನಾದರೂ ಮಿಸ್ ಹ್ಯಾಪನಿಂಗ್ ಆಯ್ತು ಅಂತಂದ್ರೆ ಅವಕ್ಕೆ ಕೋರ್ಟ್ ಅಲ್ಲಿ ನಾವು ಜಾರಿಗೆ ಗೊಳಿಸ್ಲಿಕ್ಕೆ ಆಗಲ್ಲ. ಎಕ್ಸಾಂಪಲ್, A bought goods from B in 2018 but no payment was made till 2022. 4 ವರ್ಷಗಳ ಆದ್ರೂ ಏನು ಪೇಮೆಂಟ್ ಆಗಿರಲ್ಲ. B cannot sue, B cannot file A for the payment in 2022 as it was crossed 3 years barred by limitation act. A good debit becomes unenforceable after the period of 3 years as barred by limitation act. ಇಲ್ಲಿ ಅವಧಿ ಮೀರಿ ಹೋಗಿರುತ್ತೆ, ಹೀಗಾಗಿ ಅದನ್ನ ನಾವು ಒಪ್ಪಂದದಲ್ಲಿ ಬರಲಿಕ್ಕೆ ಆಗಲ್ಲ, ಅನ್ಎನ್ಫೋರ್ಸಿಬಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಆನ್ ದಿ ಬೇಸಿಸ್ ಆಫ್ ದಿ ಪರ್ಮಿಷನ್ ಆಫ್ ಕಾಂಟ್ರಾಕ್ಟ್, ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್,
ಪದಗಳ ಮುಖಾಂತರ ಒಪ್ಪಂದಗಳಾಗಿರ್ತವೆ. ಎ ಕಾಂಟ್ರಾಕ್ಟ್ ವುಡ್ ಬಿ ಅನ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಇಫ್ ದಿ ಟರ್ಮ್ಸ್ ಆರ್ ಎಕ್ಸ್ಪ್ರೆಸ್ಡ್ ಬೈ ವರ್ಡ್ಸ್ ಆರ್ ಇನ್ ರೈಟಿಂಗ್. Section 9 of the Act provides that if a proposal or acceptance of any promises made in words, the promises is said to be express. ಪದಗಳ ಮುಖಾಂತರ ಒಪ್ಪಂದವು ಆಗಿರುತ್ತೆ, ಅದನ್ನ ನಾವು ರೈಟಿಂಗ್ ಅಲ್ಲಿ ತಂದಾಗ ಅದು ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. A tells B on telephone that he offers to sell his house for 20 lakhs. B in reply informs that A that he accepts the offer. This is an express contract. ಫೋನಿನ ಮುಖಾಂತರ ಸಂಭಾಷಣೆ ಆಗಿರುವ ಒಪ್ಪಂದಕ್ಕೆ ನಾವು ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. Implied contracts. Implied contracts in contract sum into existence by implications. ಕೆಲವೊಂದು ಸಿಚುವೇಶನ್ಗೆ ಒಳಪಟ್ಟ ಒಪ್ಪಂದಗಳು. Most often the implication is action or conduct of parties or course of dealing between them. ಏನೇನೋ ಸಿಚುವೇಶನ್ ತಕ್ಕಂಗೆ ಡಿಮ್ಯಾಂಡಿಂಗ್ ಸಿಚುವೇಶನ್ ಬಂದಂಗೆ ಕಾಂಟ್ರಾಕ್ಟ್ ಆಗಿರುತ್ತೆ, ಅವಕ್ಕೆ ನಾವು ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವುವು? ವೇರ್ ಎ ಕೂಲಿ ಇನ್ ಯೂನಿಫಾರ್ಮ್ ಪಿಕ್ಸ್ ಅಪ್ ದಿ ಲಗೇಜ್ ಆಫ್ A to be carried out of the railway station without being asked by A and A allows him to do so. It is an implied contract. A must pay for the service of the coolie detailed by him. ರೈಲ್ವೆ ಸ್ಟೇಷನ್ಗೆ ಹೋದಾಗ ಕೂಲಿಯವರು ಬಂದು ಲಗೇಜ್ ಅನ್ನು ತಗೊಂಡು ಹೊರಗಡೆ ತಂದಿರ್ತಾರಲ್ಲ, ಪ್ಲಾಟ್ಫಾರ್ಮ್ದ ಹೊರಗಡೆ ತಂದಿರ್ತಾಗ ಮಾಲೀಕನಾದವನು ಏನು ಅವ್ರು ಸರ್ವಿಸ್ ಮಾಡಿರ್ತಾರ ಅದು ಕೂಲಿ ಕೊಡ್ಬೇಕು, ಅದು ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಅಲ್ಲೇ ಬರುತ್ತೆ. ಟ್ಯಾಕ್ಟಿಕ್ ಕಾಂಟ್ರಾಕ್ಟ್ಸ್. ಟ್ಯಾಕ್ಟಿಕ್ ಕಾಂಟ್ರಾಕ್ಟ್ಸ್ ಅಂತಂದ್ರೆ ಮೌನ ಒಪ್ಪಂದಗಳು. ದ ವರ್ಡ್ ಟ್ಯಾಕ್ಟಿಕ್ ಮೀನ್ಸ್ ಸೈಲೆಂಟ್, ಮೌನ. ದ ಟ್ಯಾಕ್ಟಿಕ್ ಕಾಂಟ್ರಾಕ್ಟ್ಸ್ ಆರ್ ದೋಸ್ ದಟ್ ಆರ್ ಇನ್ಫರ್ಡ್ ಥ್ರೂ ದಿ ಕಂಡಕ್ಟ್ ಆಫ್ ಪಾರ್ಟೀಸ್ ವಿತೌಟ್ ಎನಿ ವರ್ಡ್ ಸ್ಪೋಕನ್ ಆರ್ ರಿಟರ್ನ್. ಅಲ್ಲಿ ಏನು ಮಾತಾಡೋದಿರಲ್ಲ, ರಿಟರ್ನ್ ಅಲ್ಲಿ ಏನು ಕೊಟ್ಟಿರಲ್ಲ, ಅವಕ್ಕೆ ನಾವು ಏನಂತ ಕರಿತೀವಿ? ಮೌನ ಒಪ್ಪಂದಗಳು ಅಂತ ಕರಿತೀವಿ. A classical example tactic contract could be when a cash is withdrawn by customer of a bank from the ATM ಇಂದ ಏನು ನಾವು ಕಾರ್ಡ್ ಸ್ವೈಪ್ ಹಾಕಿ ದುಡ್ಡು ತೆಗಿತೀವಲ್ಲ, ಅದು ಟ್ಯಾಕ್ಟಿಕ್ ಕಾಂಟ್ರಾಕ್ಟ್ಸ್ ಅಲ್ಲಿನೇ ಬರುತ್ತೆ. ಕ್ವೈಸಿ ಕಾಂಟ್ರಾಕ್ಟ್. ಏನು ಕ್ವೈಸಿ ಕಾಂಟ್ರಾಕ್ಟ್ ಅಂತಂದ್ರೆ ಅರೆ ಒಪ್ಪಂದಗಳು. It is a contract in which there is no intention on the party of either party to make a contract, but law imposes a contract upon the parties. ಇಲ್ಲಿ ಕಾಂಟ್ರಾಕ್ಟ್ ಆಗಿರಲ್ಲ, ಏನು ಒಪ್ಪಂದ ಆಗಿರಲ್ಲ, ಆದ್ರೂ ಕೆಲವೊಂದು ಸಿಚುವೇಶನ್ ಡಿಮ್ಯಾಂಡ್ ಆಗಿರುತ್ತೆ, ಅವು ಒಪ್ಪಂದವಾಗಿ ಬಿಟ್ಟಿರುತ್ತೆ. A tradesman leaves a goods at C's house by mistake. C treats that the goods as his own. C is bound to pay for the goods. ಒಬ್ಬರಲ್ಲಿ ನಾವು ಗೂಡ್ಸ್ ಇಟ್ಬಿಟ್ಟಿರ್ತೀವಿ, ಮರ್ತು ಬಿಟ್ಟಿರ್ತೀವಿ, ಅದು ಗೋಡೌನ್ ರೆಂಟ್ ಅಲ್ಲಿನೇ ಅವನು ಕಟ್ ಮಾಡ್ಕೊಂಡಿರ್ತಾನೆ, ಅವಾಗ ನಾವು ಅದೇನಿರುತ್ತಲ್ಲ ಅದು ರೆಂಟು ಕೊಡ್ಲೇಬೇಕಾಗಿರುತ್ತೆ, ಅದು ಕ್ವೈಸಿ ಕಾಂಟ್ರಾಕ್ಟ್ ಆಗಿ ಪರಿಗಣನೆಗೆ ತಗೋಬೇಕು. ಈ ಕಾಂಟ್ರಾಕ್ಟ್ಸ್ ಅಂತಂದ್ರೆ ಪೇಪರ್ಲೆಸ್ ಕಾಂಟ್ರಾಕ್ಟ್ಸ್. when a contract is entered into by two or more parties using electronic means such as emails is known as e-commerce contracts. In electronic commerce, different parties persons created a network which were linked to the other networks through ED1 electronic data interchange. This helps in business transactions using electronic mode. These are known as electronic data interchange contracts or cyber contracts or mouse clicking contracts. ಪೇಪರ್ಲೆಸ್ ಕಾಂಟ್ರಾಕ್ಟ್ಸ್, ಇಮೇಲ್ ಮುಖಾಂತರ ಯಾವೆಲ್ಲ ಕಾಂಟ್ರಾಕ್ಟ್ಸ್ ಆಗಿರ್ತೀವಲ್ಲ ಆನ್ಲೈನ್ ಅಲ್ಲಿ, ಅವಕ್ಕೆ ನಾವು ಈ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಆನ್ ದಿ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್. ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್, ಕಾರ್ಯಗತವಾಗಿರುವ ಒಪ್ಪಂದಗಳು. ದ ಕನ್ಸಿಡರೇಷನ್ ಇನ್ ಗಿವನ್ ಕಾಂಟ್ರಾಕ್ಟ್ ಕುಡ್ ಬಿ ಅನ್ ಆಕ್ಟ್ ಆರ್ ಫಾರ್ಬಿಯರೆನ್ಸ್. when the act is done or executed or the forbearance is brought on record, then the contract in executed contract. ಸಿಚುವೇಶನ್ಗೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಆಗಿರುತ್ತೆ, ಒಪ್ಪಂದವೂ ಆಗಿರುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ? ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. when a grocer sells sugar on cash payment, it is an executed contract.
ಸಕ್ಕರೆಯನ್ನು ಮಾರೋರು ಸಕ್ಕರೆ ಮಾರ್ತಿರ್ತಾರಲ್ಲ ಕ್ಯಾಶ್ ಪೇಮೆಂಟ್ ತಗೊಂಡು, ಅದಕ್ಕೆ ನಾವು ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್, ಬಿಕಾಸ್ ಬೋತ್ ದ ಪಾರ್ಟೀಸ್ ಹ್ಯಾವ್ ಡನ್ ವಾಟ್ ದೇ ವೇರ್ ಡ್ಯೂ ಟು ಅಂಡರ್ ದಿ ಕಾಂಟ್ರಾಕ್ಟ್. ಅವ್ರು ಏನ್ ಮಾಡ್ಬೇಕಿದೆ ಅದೆಲ್ಲ ಮಾಡಿರ್ತಾರೆ, ಅದಕ್ಕೆ ನಾವು ಎಕ್ಸಿಕ್ಯೂಟೆಡ್ ಕಾರ್ಯಗತ ಒಪ್ಪಂದ ಅಂತ ನಾವು ಕರಿತೀವಿ. ಎಕ್ಸಿಕ್ಯೂಟರ್ ಕಾಂಟ್ರಾಕ್ಟ್ ಅಂತಂದ್ರೆ ಇಟ್ ಈಸ್ ಆನ್ ಎಕ್ಸಿಕ್ಯೂಟರ್, ಕಾರ್ಯಪ್ರವೃತ್ತಿ ಅಥವಾ ಕಾರ್ಯವಾಗಿರುವ ಒಪ್ಪಂದ. ಇನ್ ಆನ್ ಎಕ್ಸಿಕ್ಯೂಟರ್ ಕಾಂಟ್ರಾಕ್ಟ್ ದ ಕನ್ಸಿಡರೇಷನ್ ಈಸ್ ರೆಸಿಪ್ರೋಕಲ್ ಪ್ರಾಮಿಸಸ್, ಪರಸ್ಪರ ಭರವಸೆಗಳ ನಡುವೆ ಆಗಿರುವ ಒಪ್ಪಂದಗಳಿಗೆ ನಾವು ಏನಂತ ಕರಿತೀವಿ, ಎಕ್ಸಿಕ್ಯೂಟರ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸಚ್ ಕನ್ಸಿಡರೇಷನ್ ಈಸ್ ಟು ಬಿ ಪರ್ಫಾರ್ಮ್ಡ್ ಇನ್ ಫ್ಯೂಚರ್ ಓನ್ಲಿ ಅಂಡ್ ದೇರ್ಫೋರ್ ದೀಸ್ ಕಾಂಟ್ರಾಕ್ಟ್ಸ್ ಆರ್ ಡಿಸ್ಕ್ರೈಬ್ಡ್ ಆಸ್ ಎ ಎಕ್ಸಿಕ್ಯೂಟರ್ ಕಾಂಟ್ರಾಕ್ಟ್ಸ್. ಮುಂದೆ ಒಂದು ಕೆಲಸ ಆಗೋದಿರುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ, ಪರಸ್ಪರ ಒಮ್ಮತದ ಪರಸ್ಪರ ಸಹಮತಿಯೊಂದಿಗೆ ನಡೆಯುವ ವ್ಯವಹಾರಗಳನ್ನು ನಾವು ಎಕ್ಸಿಕ್ಯೂಟರ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ರೆಸಿಪ್ರೋಕಲ್ ಪ್ರಾಮಿಸಸ್ ಅಂತಂದ್ರೆ ಪರಸ್ಪರ ಭರವಸೆಗಳು. G agrees to take the tuition of H, a pre-engineering student, from the next month, and H in the consideration promised to pay G 1000 per month. The contract is executor contract because it is yet to be carried out. 1000 rupees ತಗೊಂಡು ಟ್ಯೂಷನ್ ಕಲಿಸೋದಿರುತ್ತೆ, ಅದಕ್ಕೆ ನಾವು ಎಕ್ಸಿಕ್ಯೂಟರ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಕೈಂಡ್ಸ್ ಆಫ್ ಎಕ್ಸಿಕ್ಯೂಟರ್ ಕಾಂಟ್ರಾಕ್ಟ್ಸ್. ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ ಅಂತಂದ್ರೆ ಏಕಪಕ್ಷೀಯ ಒಪ್ಪಂದ. ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ ಈಸ್ ಒನ್ ಸೈಡೆಡ್ ಕಾಂಟ್ರಾಕ್ಟ್ ಇನ್ ವಿಚ್ ಒನ್ ಪಾರ್ಟಿ ಹ್ಯಾಸ್ ಪರ್ಫಾರ್ಮ್ಡ್ ಹಿಸ್ ಡ್ಯೂಟಿ ಆರ್ ಅಬ್ಲಿಗೇಷನ್ಸ್ ಆರ್ ದಿ ಅದರ್ ಪಾರ್ಟಿ ಅಬ್ಲಿಗೇಷನ್ ಈಸ್ ಔಟ್ಸ್ಟ್ಯಾಂಡಿಂಗ್. ಏಕಪಕ್ಷಿ ಒನ್ ಸೈಡೆಡ್ ಕಾಂಟ್ರಾಕ್ಟ್ ಯಾವಾಗಿರ್ತಾವಲ್ಲ ಅವಕ್ಕೆ ನಾವು ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಅಡ್ವರ್ಟೈಸ್ ಪೇಮೆಂಟ್ ಆಫ್ ಅವಾರ್ಡ್ ಆಫ್ 50,000 to one who finds his missing boy and brings him. As soon as B traces the boy, there comes into existence as a executed contract because B has performed his share of obligations and it remains for M to pay the amount of reward to B. This type of executory contract is also called as unilateral contract ಅಂತ ಕರಿತೀವಿ. ಎಂ ಇದ್ದವನ ಮಗ ಕಳೆದು ಹೋಗಿರ್ತಾನೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾನೆ, ಅವಾಗ ಅವನ ಮಗ ಸಿಗ್ತಾನೆ, ಬಿಗೆ ಸಿಕ್ಕಾಗ ಅವಾಗ ಬಿಗೆ ರಿವಾರ್ಡ್ ಕೊಡೋದಿರುತ್ತಲ್ಲ, ಅದು ಎಕ್ಸಿಕ್ಯೂಟರ್ ಕಾಂಟ್ರಾಕ್ಟ್ ಅಲ್ಲಿ ಬರುತ್ತೆ. ಅದನ್ನ ನಾವು ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್, ದ್ವಿಪಕ್ಷೀಯ ಒಪ್ಪಂದ. ಎ ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್ ಈಸ್ ಒನ್ ವೇರ್ ದಿ ಅಬ್ಲಿಗೇಷನ್ಸ್ ಆಫ್ ದಿ ಪ್ರಾಮಿಸ್ ಈಸ್ ಔಟ್ಸ್ಟ್ಯಾಂಡಿಂಗ್ ಆನ್ ದಿ ಅದರ್ ಆಫ್ ದಿ ಪಾರ್ಟೀಸ್. ಇಲ್ಲಿ ಇಬ್ಬರ ನಡುವೆಯೂ ಒಪ್ಪಂದವಾಗಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್, A promises to sell his plot for B for 10 lakhs cash down, but B pays only 2,50,000 as EMI ಮುಖಾಂತರ ಕೊಟ್ಟಿರ್ತಾನೆ, ಅರ್ನೆಸ್ಟ್ ಮನಿ, and promises to pay the balance on the next Sunday. ಮುಂದಿನ ಶನಿವಾರಕ್ಕೆ ಕೊಡ್ತೇನೆ ಅಂತ ಹೇಳ್ತಾನೆ. On the other hand, A gives the possession of plot to B and promises to execute a sale deed. ಸೇಲ್ ಡೀಡ್ ಅಂತಂದ್ರೆ ಡೀಡ್ ಒಪ್ಪಂದದ ಮುಖಾಂತರ ರಿಸಿಪ್ಟ್ ಆಗಿಬಿಟ್ಟಿರುತ್ತೆ, ರಿಸಿಪ್ಟ್ ಆಫ್ ದಿ ಹೋಲ್ ಅಮೌಂಟ್. ದ ಕಾಂಟ್ರಾಕ್ಟ್ ಬಿಟ್ವೀನ್ ಎ ಅಂಡ್ ಬಿ ಈಸ್ ಎಕ್ಸಿಕ್ಯೂಟರಿ ಬಿಕಾಸ್ ದೇರ್ remains something to be done on the both side. Such executor contracts are also known as bilateral contracts. ಇಲ್ಲಿ 10 ಲಕ್ಷಕ್ಕೆ ಡೀಲ್ ಆಗಿರುತ್ತೆ, 2 ಲಕ್ಷ ಕೊಟ್ಟಿರ್ತಾರೆ, ಇನ್ನು ರಿಮೈನಿಂಗ್ ಕಾಂಟ್ರಾಕ್ಟ್ ಇನ್ನು ಪೆಂಡಿಂಗ್ ಇರುತ್ತಲ್ಲ, ಅದಕ್ಕೆ ನಾವು ಇಬ್ಬರ ನಡುವೆ ಪೆಂಡಿಂಗ್ ಇರುತ್ತೆ, ಹೀಗಾಗಿ ಅದನ್ನು ನಾವು ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಇವತ್ತಿಗೆ ಎಷ್ಟು ಸಾಕು. ಇನ್ನು ನನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ದ ರಿಮೈನಿಂಗ್ ಚಾಪ್ಟರ್ ಏನಿದೆಯಲ್ಲ ಅದನ್ನು ನಾನು ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ, ಕ್ಷೇಮವಾಗಲಿ. ಧನ್ಯವಾದಗಳು.